ಎಲ್ಲ ಗುರುಭಕ್ತರಿಗೂ, ಎಲ್ಲ ಗುರು ಸೇವಕರಿಗೂ, ನನ್ನ ಸ್ನೇಹಿತೆಯರಿಗೂ ಎಲ್ಲರಿಗೂ ನನ್ನ ಆತ್ಮಪೂರ್ವಕ ಮನಃಪೂರ್ವಕ ತಿರುಚಿಟ್ರಂಬಲಂ ಗುರುವೇ ಶರಣಂ. ಇವತ್ತು ನನ್ನ ಗುರುಸೇವಾ ಯೂಟ್ಯೂಬ್ ಚಾನಲಲ್ಲಿ ಒಂದು ಸಂತೋಷದ ವಿಷಯ ಹೇಳೋಕ್ಕೆ ಅಂತ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ, ನಮ್ಮ ಗುರುಮನೆಯ ಭಕ್ತರಾದಂತಹ ವಿಜಯ ಭಾರದ್ವಾಜ್ ಅವರು ನಟರು, ನಿರ್ದೇಶಕರು ಮತ್ತು ಕತೆ ಸಾಹಿತ್ಯ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ. ಅವರು ನಮೋ ವೆಂಕಟೇಶ ಸಿನಿಮಾದಲ್ಲಿ ನಿರ್ದೇಶನ ಮತ್ತು ನಟನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕುಟುಂಬದವರೆಲ್ಲ ಹೋಗಿ ಕೂತ್ಕೊಂಡು ನೋಡುವಂತಹ ಸಿನಿಮಾ. ಒಳ್ಳೆ ಲೊಕೇಶನ್ ಇದೆ, ಒಳ್ಳೆ ಗ್ರೀನರಿನಲ್ಲಿ ತೆಗೆದಿದ್ದಾರೆ. ಇದೇ ಸೆಪ್ಟೆಂಬರ್ 5 ಶುಕ್ರವಾರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದು ಬಿಡುಗಡೆ ಆಗ್ತಾ ಇದೆ. ನಮ್ಮ ಗುರುಮನೆ ಭಕ್ತರು ಮತ್ತು ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಮತ್ತು ಎಲ್ಲ ಸ್ನೇಹಿತರಿರೋ ಎಲ್ಲರೂ ಈ ನಮೋ ವೆಂಕಟೇಶ ಸಿನಿಮಾಗೆ ಪ್ರೋತ್ಸಾಹಿಸಬೇಕು. ಯಾಕಂದರೆ ವಿಜಯ ಭಾರದ್ವಾಜ್ ಅವರು ಇದಕ್ಕೆ ಮುಂಚೆ ಒಂದು 3-4 ಸಿನಿಮಾ ಶಾರ್ಟ್ ಮೂವಿಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದು ಅಷ್ಟು ಬೆಳಕಿಗೆ ಬಂದಿಲ್ಲ ಅಂತ ಅಂದ್ಕೊತೀನಿ ನಾನು. ಇದು ಈ ನಮೋ ವೆಂಕಟೇಶ ಅವ್ರದ್ದೇ ಆದಂತಹ ಯೂಟ್ಯೂಬ್ ಚಾನಲ್ ಆರುಷ್ ಅಂತ, ಅದರಲ್ಲಿ ಅವ್ರದ್ದೇ ಆದಂಥ ಈ ಚಿತ್ರದ ಶೂಟಿಂಗ್ ಟೈಮ್ ಆಗಿರ್ಬೋದು, ಈ ಚಿತ್ರ ಶುರುವಾಗಿರುವಂಥದ್ದಾಗಿರ್ಬೋದು, ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಅವ್ರದ್ದು ಸ್ಟ್ರಗ್ಲಿಂಗ್ ಆಗಿರ್ಬೋದು, ಒಳ್ಳೆ ಅನುಭವಗಳಾಗಿರ್ಬೋದು, ಎಲ್ಲ ಅದರಲ್ಲಿ ತೋಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಆ ಸಿನಿಮಾ ಜರ್ನಿ ಬಗ್ಗೆ ಹೇಳುವಂಥದ್ದು ಅಷ್ಟೊಂದೇನು ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ರಾಜ್ಯಾದ್ಯಂತ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನೊಂದೇನಪ್ಪ ಉದ್ದೇಶ ಅಂತ ಅಂದರೆ, ನನ್ನ ಗುರುದೇವರ ಆಶೀರ್ವಾದದಿಂದ ಈ ನಮೋ ವೆಂಕಟೇಶ ದೊಡ್ಡ ಬಿಗ್ ಸ್ಕ್ರೀನಲ್ಲಿ ಇದು ಅವ್ರಿಗೆ ಆಗುತ್ತೋ ಆಗದೇ ಇಲ್ವೋ ಅನ್ನೋ ಥರ ಯಾವಾಗಲೂ ಸಂದೇಹ ಇತ್ತು ವಿಜಯ ಭಾರದ್ವಾಜ್ ಅವ್ರಿಗೆ. ವಿಜಯ ಭಾರದ್ವಾಜ್ ಅವರು ನನಗೆ ಒಳ್ಳೆ ಸ್ನೇಹಿತರು, ಒಳ್ಳೆ ಕತೆ ಬರೀತಾರೆ, ಬಡ್ಜೆಟ್ ಫ್ರೆಂಡ್ಲಿ ಡೈರೆಕ್ಷನ್ ಮಾಡ್ತಾರೆ ಅವರು. ಅಂದರೆ ಒಂದು ಸಿನಿಮಾ ತೆಗೆಯೋದ್ರಲ್ಲಿ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತಾರೆ, ಎಲ್ಲರ ಸ್ಥಿತಿಗಳನ್ನೂ ಯೋಚನೆ ಮಾಡ್ತಾರೆ. ಅದನ್ನು ನಾನು ಕಣ್ಣಲ್ಲಿ ನೋಡಿದ್ದೀನಿ ಅವ್ರನ್ನ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು TN ಸೀತಾರಾಮ್ ಅವರ ಗರಡಿಯಲ್ಲಿ ಪಳಗಿದ್ದಂತಹ ನುರಿತ ನಿರ್ದೇಶಕ, ಸಾಹಿತಿಗಾರರು. ಅವ್ರದ್ದು ಬರವಣಿಗೆ, ಕವಿತೆಗಳೆಲ್ಲ ನಾನು ತುಂಬ ಓದಿದ್ದೀನಿ. ನನಗೆ ಅಷ್ಟು ಡೀಪಾಗಿ ಕನ್ನಡ ಅಷ್ಟು ಅರ್ಥ ಆಗಲ್ಲ. ಕೆಲವೊಂದೆಲ್ಲ ಅರ್ಥ ಆಗಿಲ್ಲ ಅನ್ನೋದನ್ನು ಫೋನ್ ಮಾಡಿ ಇದಕ್ಕೇನಪ್ಪ ಅರ್ಥ ಕವಿತೆಗೆ ಅಂತ ಕೇಳಿದ್ದೀನಿ. ತುಂಬ ಜೋವಿಯಲ್ ಪರ್ಸನ್ ಅವರು. ಮತ್ತು ಈ ನಮೋ ವೆಂಕಟೇಶದಲ್ಲೂ ಅಷ್ಟೇ ಈಸಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೋಡಿದ್ದೀನಿ ನಾನು ಅದ್ರದ್ದು ಟೀಸರ್ ಎಲ್ಲ, ತುಂಬ ಚೆನ್ನಾಗಿದೆ. ಒಳ್ಳೆ ಪ್ರಕೃತಿಯಲ್ಲಿ ಸಿನಿಮಾ ತೆಗೆದಿದ್ದಾರೆ. ಪ್ರಕೃತಿಯಲ್ಲಿ ಸಿನಿಮಾ ತೆಗೆದವ್ರಿಗೆ ಪ್ರಕೃತಿ ಪುರುಷನಿಂದ ಆಶೀರ್ವಾದ ಸಿಕ್ಕಿ ಈ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಏನು ಸಂದೇಹ ಇಲ್ಲ. ನನ್ನ ರಾಜಗುರುಗಳು ಈ ಸಿನಿಮಾದಿಂದ ದೊಡ್ಡ ಆಶೀರ್ವಾದ ಕೊಟ್ಟಿದ್ದಾರೆ. ಯಾವಾಗಲೂ ಹೇಳ್ತಿರ್ತಾರೆ, ಏನು ಯೋಚನೆ ಮಾಡಬೇಡ, ಮುಂದೆ ನುಗ್ಗು, ಏನೂ ಇಲ್ಲ, ನೀನೇನು ಪ್ರಯತ್ನ ಮಾಡಿದೆಯಾ ಸಿನಿಮಾಗೋಸ್ಕರ ಅದಲ್ಲೇ ಇಟ್ಕೊಳ್ಬಾರ್ದು, ಅದನ್ನು ಹೊರಗಡೆ ಪ್ರಪಂಚಕ್ಕೆ ತಗೋಬಾ, ಧೈರ್ಯ ಮಾಡು, ಏನೂ ಇಲ್ಲ, ಒಳ್ಳೆಯದಾಗುತ್ತೆ ಅಂತ ಹೀಗೆ ಬೆಂತಟ್ಟಿದ್ದಾರೆ. ನಮ್ಮ ಗುರುಮನೆಯಲ್ಲಿ ಯಾವುದೇ ಒಂದು ಕಲಾವಿದರಾಗಿರ್ಬೋದು, ಯಾವುದೇ ಒಂದು ವಿದ್ಯಾಭ್ಯಾಸ ಇರ್ಬೋದು, ಯಾವುದರಲ್ಲೇ ಒಂದು ಅವ್ರಿಗೆ ಅಭಿರುಚಿ ಇರೋರಿಗೆ ನಮ್ಮ ಗುರುಮನೆಯಲ್ಲಿ ತುಂಬ ನಮ್ಮ ಗುರುದೇವರು ಬೆನ್ನು ತಟ್ಟಿ ಕರ್ನಾಟಕದ ಹೆಸರನ್ನ ದೇಶಾದ್ಯಂತ ಹರಡಿ ಇಡೀ ದೇಶಕ್ಕೆ ಒಳ್ಳೇದು ಮಾಡಿ ದೇಶದ ಹೆಸರು ತಗೊಬನ್ನಿ ಅಂತ ಎಷ್ಟೋ ಜನಕ್ಕೆ ಬೆನ್ನು ತಟ್ಟಿರೋದು ಉಂಟು. ಅದು ಆ ವಿಷಯದಲ್ಲಿ ನಾವೆಲ್ಲ ನಮ್ಮ ಗುರುದೇವ್ರನ್ನ ಪಡೆದಿರೋದಕ್ಕೆ ನಾವೆಲ್ಲ ಪುಣ್ಯವಂತರು. ನನಗೆ ವಿಜಯ್ ಭಾರದ್ವಾಜ್ ಅವರು ಒಂದು ಸನ್ನಿವೇಶದಲ್ಲಿ ಪರಿಚಯ ಆಗಿದ್ದು, ಅದು ಸಿನಿಮಾ ಮುಖಾಂತರನೇ ಪರಿಚಯ ಆದರು. ಗುರುದೇವ್ರ ದರ್ಶನಕ್ಕೆ ಅಂತ ಹೋಗಿದ್ದಾಗ ಗುರುದೇವ್ರಿಗೆ ಇಮಿಡಿಯೇಟಾಗಿ ಯಾರಿಗೋ ಒಂದು ಸಂದೇಶ ಕೊಡೋ ಥರ ಇತ್ತು, ಒಂದು ಶಾರ್ಟ್ ಮೂವಿ ಮಾಡಬೇಕು, ಒಂದು ಸ್ಕ್ರಿಪ್ಟ್ ಬರಿ ಅಂತ ವಿಜಯ್ ಭಾರದ್ವಾಜ್ಗೆ ಹೇಳಿದ್ರು. ವಿಜಯ್ ಭಾರದ್ವಾಜು ಅದನ್ನ ತುಂಬ ಕೂಲಂಕುಷವಾಗಿ ಒಂದು 4 ಪೇಜ್ ಬರೆದ್ರು. ಅವರು ಆ್ಯಸ್ ಎ ಪ್ರೊಫೆಷನಲಿಸ್ಟಾಗಿ ಬರೆದ್ರು.
ಬಟ್ ಅದು 4 ಪೇಜು ಅಷ್ಟು ನಿಮಿಷದಲ್ಲಿ ಸಿನಿಮಾ ಅಷ್ಟು ಬೇಗ ಆಗೋ ಥರ ಮೋಸ್ಟ್ಲಿ ಆಗಲಿಕ್ಕಿಲ್ಲ. ಅದು ನನ್ನ ಗುರುದೇವ್ರ ಮನಸ್ಸಿನಲ್ಲಿ ಆ ಶಾರ್ಟ್ ಮೂವಿಗೆ ಬೇರೆ ಅರ್ಥನೇ ಇತ್ತು. ಬಟ್ ಓದಿದ್ರು ತುಂಬ ಚೆನ್ನಾಗಿತ್ತು, ಶಾಬಾಷ್ ಅಂದರು. ಬಟ್ ನನ್ನದೇ ಅರ್ಥದಲ್ಲಿ ನೀನೊಂದು ಇವಾಗ ಶಾರ್ಟ್ ಮೂವಿ ಮಾಡು ಅಂತ ಅಂದರು. ಆವಾಗ ಅದೊಂದು 3 ಮಿನಿಟ್ಸ್ ಇದೆ. ಏನಕ್ಕೆ ನಾನು ಈ ವಿಶೇಷತೆನ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನಗೆ ಪರಿಚಯ ಆಗಿದ್ದು ಈ ಶಾರ್ಟ್ ಮೂವಿ, ಈ ಸಿನಿಮಾ ಮುಖಾಂತರನೇ ಅವರು. ಅದು ಏನಂತ ಅಂದರೆ, ನನ್ನ ಗುರುದೇವ್ರಿಗೆ ಅವ್ರ ಮುಂದೆ ಕೂತಿರೋ ಭಕ್ತರ ಬಗ್ಗೆ ಎಲ್ಲ ಮುನ್ಸೂಚನೆಗಳು ಮುಂದೆ ಆಗೋದೇನೋ ಕಾಣಿಸ್ತಾ ಇದೆ ಅಂತ ಅಂದರೆ, ಅವರು ಯಾವುದೇ ರೀತಿ ಮನಸ್ಸಿಗೆ ಹರ್ಟ್ ಆಗೋಂಗೆ ಯಾವತ್ತೂ ಯಾರಿಗೂ ಹೇಳಿಲ್ಲ. ಪಾಸ್ಟ್ ಪ್ರೆಸೆಂಟ್ ಅವ್ರು ಯಾರಿಗೂ ಹೇಳ್ದವರೇ ಅಲ್ಲ. ಬಟ್ ಅದೊಂದು ಸನ್ನಿವೇಶ ನನ್ನ ಕಣ್ಮುಂದೆ ಕಾಣಿಸ್ತು. ಅದು ವಿಜಯ ಭಾರದ್ವಾಜ್ ಅವರ ಫ್ಯಾಮಿಲಿನಲ್ಲೇ. ಏನು ಅಂತಂದರೆ, ಅವ್ರ ತಂದೆಗೆ ತುಂಬ ಹುಷಾರಿರಲಿಲ್ಲ. ಬಟ್ ಆದ್ರೂ ಆ ಶಾರ್ಟ್ ಮೂವಿನಲ್ಲಿ ಏನು ವಿಷಯ ಇತ್ತು ಅಂತ ಅಂದರೆ, ಒಂದು ತಂದೆ ಹಾಸ್ಪಿಟ್ಲಲ್ಲಿ ತುಂಬ ಹಿಂಸೆ ನರಳಾಡ್ತಾ ಇರ್ತಾರೆ. ಗುರುದೇವ್ರ ಹತ್ರ ಬಂದು ಭಕ್ತರು ಕೇಳ್ತಾರೆ, ನನ್ನ ತಂದೆನ ಉಳಿಸ್ಕೊಡು ಅಂತ ಹೇಳ್ಬಿಟ್ಟು. ಆವಾಗ ಗುರುದೇವ್ರು ಹೇಳ್ತಾರೆ, ಆ ಥರ ಸ್ಥಿತಿಯಲ್ಲಿ ಇರೋರನ್ನ ಬದುಕಿಸಿ ಏನು ಮಾಡ್ತೀಯ, ಆ ಥರ ಕೇಳಬಾರ್ದು. ಒಂದು ಗುರು ಹತ್ರ ಬಂದು ನನ್ನ ತಂದೆಗೆ ಮುಕ್ತಿ ಕೊಡು ಗುರುದೇವ, ಮುಂದಿನ ಜನ್ಮಕ್ಕೆ ಅಂತ ಅಂದರೆ ಒಳ್ಳೆ ಜನ್ಮ, ಮನುಷ್ಯ ಜನ್ಮನಾಗಿ ಬಂದು ಅಂತ ಕೊಡು ಅಂತ ಕೇಳಬೇಕು. ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೋಬಾ ಅಂತ ಬುದ್ಧನ ಕಥೆಯಲ್ಲಿ ಹೇಳಿಲ್ವಾ ಅಂತೆಲ್ಲ ಒಂದು ತುಂಬ ಸಂಕ್ಷಿಪ್ತವಾಗಿ ಮನವರಿಕೆ ಮಾಡ್ತಾರೆ. ಬಟ್ ಇದು ಅಲ್ಲಿರೋರ್ಗೆ ಯಾರಿಗೇನೋ ಆಗಿತ್ತು ಅಂತ ಅಂದರೆ ತಪ್ಪಾಗಲಾರ್ದು. ಆದರೆ ಹೊರಗಡೆ ನೋಟದವ್ರಿಗೆ ಇದೇನಪ್ಪ ಇವರು ಗುರುಮನೆಯಲ್ಲೆಲ್ಲ ಈ ಥರ ಶಾರ್ಟ್ ಮೂವಿ ಇದೆಲ್ಲ ಬೇಕಿತ್ತ ಅನ್ನೋ ಥರ ಯೋಚನೆ ಮಾಡಿರೋರು ಉಂಟು. ಬಟ್ ಅದಾದಮೇಲೆ ಅದು ರಿಯಲೈಸ್ ಮಾಡ್ಕೊಂಡಿರೋದು ಉಂಟು. ಅದು ಆ್ಯಕ್ಚುಲಿ ಈ ಶಾರ್ಟ್ ಮೂವಿ ಸಂದೇಶ ವಿಜಯ್ ಭಾರದ್ವಾಜ್ಗೆ ಇತ್ತು. ಅಂದರೆ ವಿಜಯ್ ಭಾರದ್ವಾಜು ಮತ್ತು ನಮ್ಮ ಗುರುದೇವರ ಅವಿನಾಭಾವ ಸಂಬಂಧ ಏನು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಿದ್ರೇ ಗೊತ್ತಾಗುತ್ತೆ. ಬರೀ ಅವರೊಬ್ಬರ ಹತ್ರನೇ ಈ ಥರ ಭಕ್ತರು ಅಂತಂದರೆ ಸಂಬಂಧ ಇಟ್ಕೊಂಡಿಲ್ಲ. ಯಾರೇ ಒಬ್ಬರು ಶರಣಾಗತಿಯಿಂದ ಗುರುವೇ ಶರಣಂ ಅಂತ ಬಂದು ನಿಮ್ಮನ್ನು ಬಿಟ್ಟರೆ ಇಲ್ಲ ಅಂತ ಒಂದು ನಂಬಿಕೆಯಿಂದ ಇದ್ದರೆ ಗುರುದೇವರು ಕೈ ಹಿಡಿಯೋದ್ರಲ್ಲಿ ಸಂದೇಹನೇ ಇಲ್ಲ. ಅದಕ್ಕೆ ಇವತ್ತು ನಮೋ ವೆಂಕಟೇಶ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇರೋದೇ ಸಾಕ್ಷಿ. ಯಾಕೆ ಅಂತ ಅಂದರೆ, ಅದು ಅಷ್ಟು ಸ್ಟ್ರಗ್ಲಿಂಗಲ್ಲಿ ಪ್ರತಿ ಸರಿನೂ ವಿಜಯ್ ಭಾರದ್ವಾಜ್ಗೆ ಪ್ರತಿ ಸರಿ ದರ್ಶನ ಮಾಡೋಕ್ಕೆ ಬಂದ್ರೂ ಇದ್ರ ಬಗ್ಗೆ ಈ ಚಿತ್ರದ ಬಗ್ಗೆ ಅವರು ಚರ್ಚೆ ಮಾಡಿದಾಗ ಒಂದೇ ಮಾತಂತ ಇದ್ದಿದ್ದು, ಇದಿಲ್ಲ ಏನೂ ಆಗಲ್ಲ, ಒಳ್ಳೇದಾಗತ್ತೆ, ಇದು ಒಳ್ಳೆ ರೀತಿಲಿ ಬರುತ್ತೆ, ನೋಡು ಯೋಚನೆ ಮಾಡಬೇಡ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹಿಂಗೆ ಬೆನ್ನು ತಟ್ಟಿ ಕಳಿಸೋರು ಇವತ್ತು ಈ ಮಟ್ಟಕ್ಕೆ ಮುಟ್ಟಿದೆ ಅಂತ ಅಂದರೆ ಅವ್ರದ್ದೆಲ್ಲ ಪ್ರಯತ್ನ ತುಂಬ ಇರ್ಬೋದು. ಆದರೆ ಪ್ರಯತ್ನ ಎಲ್ಲ ಇದ್ರೂ ಫಲ ಭಗವಂತಂದು ಅಂತಾರಲ್ಲ, ಆ ಭಗವಂತ ನಮಗೆ ಕೊಡಬೇಕು ಅಂದ್ರೂ ಒಂದು ಗುರು ಬೇಕೇ ಬೇಕು. ದೈವ ಬಲ ಬೇಕು ಅಂತಂದರೆ ಒಂದು ಗುರು ಬೇಕೇ ಬೇಕು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲೇ ಗುರುಸೇವಾದಲ್ಲಿ ದೈವ ಬಲ ಬರಬೇಕು ಅಂದರೆ ಒಂದು ಗುರು ಸೇವೆ ಮಾಡಲೇಬೇಕು, ಒಂದು ಗುರು ಸಂಪರ್ಕ ಇರಲೇಬೇಕು ಅಂತ. ಹಾಗೆ ಇವ್ರದ್ದೆಲ್ಲ ಪ್ರಯತ್ನಕ್ಕೆಲ್ಲ ಒಂದು ಇವತ್ತು ಸೆಪ್ಟೆಂಬರ್ 5 ಪ್ರತಿಫಲ ಸಿಕ್ಕಿದೆ. ನಮ್ಮ ಗುರುಮನೆಯಿಂದ ಒಬ್ಬರು ನಟ ನಿರ್ದೇಶಕ ವಿಜಯ್ ಭಾರದ್ವಾಜ್ ಅವರು ಕರ್ನಾಟಕ ರಾಜ್ಯಾದ್ಯಂತ ಪರಿಚಯ ಆಗ್ತಾ ಇದ್ದಾರೆ. ಆಲ್ರೆಡಿ ಅವರು ಅದೇ ಫೀಲ್ಡಲ್ಲಿದ್ದರು. ಬಟ್ ಆದರೆ ಒಂದು ಅಧಿಕೃತವಾಗಿ ಬಂದು ಹೊರಗಡೆ ಪ್ರಪಂಚಕ್ಕೆ ಒಂದು ಒಳ್ಳೆ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಒಳ್ಳೆ ಸಂದೇಶ ಇದೆ. ನಮ್ಮ ಗುರುಮನೆ ಭಕ್ತರಲ್ಲಿ ವಿಜಯ್ ಭಾರದ್ವಾಜ್ ಅವರು ಈ ಥರ ಒಂದು ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡ್ತಾ ಇರೋದು ನಮಗೆಲ್ಲರಿಗೂ ಒಂದು ಖುಷಿಯ ವಿಷಯ. ಸರಿ, ಹೀಗೆ ನಮ್ಮ ಗುರುದೇವರು ಈ ಗುರುಮನೆಯ ಭಕ್ತರಿಗೆ ಅವ್ರದ್ದು ಏನೇ ಬೇಡಿಕೆ ಬಂದ್ರೂ ಅದರಲ್ಲಿ ನಿಸ್ವಾರ್ಥದಿಂದ ಬಂದು ಕೇಳ್ಕೊಂಡು ಗುರುವೇ ಶರಣಮು ಅಂತ ಅವರ ಪಾದದಲ್ಲಿ ನಂಬಿಕೆ ಒಂದು ಇಟ್ಟರೆ ಅದು ನೆರವೇರುತ್ತೆ. ಅದಕ್ಕೆ ಎರಡು ಸಂದೇಹನೇ ಬೇಡ. ಯಾಕೆ ಅಂತಂದರೆ ಭಕ್ತರ ಮನೋಕಾಮನೆಗಳನ್ನೆಲ್ಲ ಆದಷ್ಟು ಗುರುದೇವರು ಅದನ್ನು ಪರಿಪೂರ್ಣತೆ ಮಾಡೋದಕ್ಕೆ ಎಲ್ಲ ತರಹ ನಮ್ಮ ಜೊತೆಗೆ ನಿಂತಿರ್ತಾರೆ ಅವರು. ಆ ವಿಷಯದಲ್ಲಿ ನಾವು ಗುರುಮನೆ ಭಕ್ತರೆಲ್ಲ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಿ. ನಾವು ಹೋಗಿ ಅವ್ರ ಹತ್ರ ಹೇಳ್ಕೊಡೋದೇ ಬೇಡ, ಅವ್ರ ಮುಂದೆ 10 ನಿಮಿಷ ಕೂತು ಒಂದು ಪ್ರಾರ್ಥನೆ ಮಾಡಿದ್ರೆ ಸಾಕು, ಆ ಪ್ರಾರ್ಥನೆ ಅವ್ರಿಗೆ ತಲುಪಿರುತ್ತೆ. ನಮಗೇನು ನಡಿಬೇಕು ಅದ್ರ ಬಗ್ಗೆ ಕೆಲಸ ಮಾಡೇ ಮಾಡ್ತಾರೆ. ಅಲ್ಲಿ ಬಂದು
ನಮ್ಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಕೇಳೋದೇ ಬೇಡ. ಅವ್ರದ್ದೊಂದು ದರ್ಶನದಿಂದನೇ ಸಾಕು ನಮಗೆ. ಅಷ್ಟು ನಮ್ಮ ಭಕ್ತಿ ಪವಿತ್ರವಾಗಿ ಶುದ್ಧ ಆತ್ಮ ಇದ್ದು ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಇದುವರೆಗೂ ಫೇಲ್ ಆಗಿರೋ ಅಂಥದ್ದು ಇನ್ಸಿಡೆಂಟೇ ಇಲ್ಲ. ಈ ವಿಷಯದಲ್ಲಿ ನನಗೆ ತುಂಬ ಖುಷಿ ಇದೆ. ನಮ್ಮ ಗುರುದೇವರ ಆಶೀರ್ವಾದ ಹೀಗೆ ಎಲ್ಲ ಪ್ರತಿಭೆಗಳ ಮೇಲೂ, ಈ ಕರ್ನಾಟಕದಲ್ಲಿ ಇರೋವಂಥ ಎಲ್ಲ ಪ್ರತಿಭೆಗಳ ಮೇಲೂ ನಮ್ಮ ಗುರುದೇವರ ಆಶೀರ್ವಾದ ಹೀಗೆ ಇರಲಿ. ಈ ನಮೋ ವೆಂಕಟೇಶ ಸಿನಿಮಾ ವಿಜಯ ಭಾರದ್ವಾಜ್ ಅವ್ರದ್ದು ರಾಜ್ಯಾದ್ಯಂತ ತುಂಬ ಚೆನ್ನಾಗಿ ಓಡಲಿ, ಚಿತ್ರಮಂದಿರ ತುಂಬಲಿ, ಅವರ ಈ ನಿರ್ದೇಶನ ಮತ್ತು ಈ ನಟನೆ ಹೀಗೆ ಗುರುದೇವರ ಆಶೀರ್ವಾದದಿಂದ ಮುಂದುವರಿಲಿ. ನಮ್ಮ ಗುರುಮನೆ ಭಕ್ತರಿಂದ ಮತ್ತು ನಮ್ಮ ಗುರುಮನೆ ಸೇವಕರಿಂದ, ಎಲ್ಲ ಗುರುಮನೆ ಗುರು ಬಾಂಧವರಿಂದ ಅವರಿಗೆ ಒಳ್ಳೆಯ ಶುಭ ಕಾಮನೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಮೋ ವೆಂಕಟೇಶ ಟೀಮ್ ಒಳ್ಳೆಯದಾಗಲಿ, ಒಳ್ಳೆಯ ಹೆಸರು ಮಾಡಲಿ. ನಮ್ಮ ಗುರುದೇವರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ, ಎಲ್ಲ ಜೀವರಾಶಿಗಳ ಮೇಲೂ ಇರಲಿ ಅಂತ ಕೇಳ್ಕೊತಾ ಈ ನಮ್ಮ ಗುರು ಸೇವಾ ಯೂಟ್ಯೂಬ್ ಚಾನಲಲ್ಲಿ ನಮೋ ವೆಂಕಟೇಶ ಬಗ್ಗೆ ನಂದು ಒಂದು ಶುಭ ಹಾರೈಕೆ ಇದೆ. ನಮ್ಮ ಗುರುಮನೆ ಭಕ್ತರದೆಲ್ಲರದ್ದು ಶುಭ ಹಾರೈಕೆ ಇದೆ. ಇದು ಹೀಗೆ ಮುಂದುವರಿಲಿ, ಇವ್ರಿಗೆ ಒಳ್ಳೆ ಹೆಸರು ಬರಲಿ, ಚಿತ್ರರಂಗದಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಇರಲಿ ಅಂತ ಕೇಳ್ಕೊತಾ ಎಲ್ಲ ಜೀವರಾಶಿಗಳಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ರಾಜಗುರು ಮಹಾರಾಜ್ ಕಿ ಜೈ. ಗುರುವೇ ಶರಣಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ.